ಹಾಯ್, ಹೇಗಿದ್ಯಾ? ತುಂಬ ಯೋಚನೆ ಮಾಡಿ ಲೆಟ್ರ್ ಬರಿತಾ ಇದ್ದೀನಿ. ನೀನು ಹೋದ್ಮೇಲೆ ನಾನು ತುಂಬ ಬದಲಾಗಿದ್ದೀನಿ ಅನಿಸ್ತಿದೆ. ಕೂತ್ರೆ ನಿಂತ್ರೆ ಏನೇ ಮಾಡಿದ್ರು ನಿಂದೇ ಯೋಚನೆ ಆಗೋಗಿದೆ. ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾನೆ ಇದ್ದೀನಿ. ಹೌದು, ನಾನು ಒಪ್ಕೋತೀನಿ, ನಾನು ತಪ್ಪು ಮಾಡ್ತೀನಿ. ಕೆಲವು ಸಲ ಕೆಲವು ವಿಷಯಗಳು ಗೊತ್ತಾಗಲ್ಲ ನನಗೆ. ನೀನೇನು, ನಿನ್ನ ಇಂಪಾರ್ಟೆನ್ಸ್ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಟೈಮ್ ಬೇಕಲ್ವಾ? ನೀನು ಯಾವಾಗಲೂ ಹೇಳ್ತಿದ್ದೆ, ಜವಾಬ್ದಾರಿ ಕಲ್ತ್ಕೋ, ಚಿಕ್ಕ ಮಕ್ಳ ಥರ ಆಡಬೇಡ, ಯೋಚನೆ ಮಾಡು, ನಿಂಗೇನು ಬೇಕೋ ಅದನ್ನೇ ಮಾಡು, ದುಡ್ಡಿನ ಹಿಂದೆ ಹೋಗಬೇಡ ಅಂತ. ಈ ಸಲ ನಾನು ಅದೆಲ್ಲವನ್ನೂ ಮಾಡ್ತೀನಿ, ನಿನ್ನ ಮಾತು ಕೇಳ್ತೀನಿ. ನೀನು ಲಾಸ್ಟ್ ಟೈಮ್ ಬಂದಾಗ ಮನಸ್ಸಿಗೇನೋ ಒಂಥರ ಸಂಭ್ರಮ ಆದ್ರೂ ಜೊತೆಗೆ ಆತಂಕ, ಕಳವಳ, ನಿನ್ನ ಪ್ರೀತಿಲಿ ತಪ್ಪು ಮಾಡಬಾರ್ದು ಅನ್ನೋ ಜವಾಬ್ದಾರಿ. ಇವತ್ತಿಗೂ ಆ ಕಲೆ ನೆನೆಸ್ಕೊಂಡ್ರೆ ನನಗೆ ಕೆನ್ನೆ ಕೆಂಪಾಗುತ್ತೆ. ಹೋಗ್ಲಿ ಬಿಡು. ಆದರೆ ಅದಾಗಿ ನೀ ಬಿಟ್ಟು ಹೋದಾಗಿಂದ ನನ್ನ ಮನಸ್ಸಲ್ಲಿ ಅದೆಷ್ಟು ಸಲ ನೀನು ಬಂದು ಹೋದ್ಯೋ. ಒಂದು ಮಾತು ಹೇಳ್ತೀನಿ ಕೇಳು. ನನ್ನೆಲ್ಲ ಜೀವನದ ಆಗು ಹೋಗುಗಳ ಸುತ್ತ ನಿನ್ನೆರಳು ಇದ್ದೇ ಇರುತ್ತೆ. ಅಷ್ಟೇ ಯಾಕೆ, ನನ್ನೆಲ್ಲ ಅಸಹಾಯಕತೆಯಲ್ಲೂ ನೀನಿದೆಯಾ. ರಸ್ತೆಲಿ ಹೋದಾಗ, ಟ್ರಾಫಿಕಲ್ಲಿ ನಿಂತಾಗ, ಕಾಲೇಜ್ ಕ್ಯಾಂಪಸ್ಗಳನ್ನ ನೋಡಿದಾಗ, ರಸ್ತೆ ಮೇಲಿನ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದಾಗ, ಮಳೆ ಬಂದಾಗ, ಬಿಸಿಲು ಹೆಚ್ಚಾದಾಗ, ರೈತರನ್ನ ನೋಡಿದಾಗ, ಹೆಣ್ಣು ಮಕ್ಕಳನ್ನ ನೋಡಿದಾಗ, ದ್ವಿಲಿಂಗಿಗಳನ್ನ ನೋಡಿದಾಗ, ಅಶಕ್ತರನ್ನ ನೋಡಿದಾಗ, ಎಲ್ಲ ಸಲವು ನಿನ್ನ ಮಾತು ನೆನಪಾಗ್ತಾ ಇರುತ್ತೆ. ಹೀಗೆ ಎಲ್ಲೆಲ್ಲೂ ನೀನೇ ಕಾಣಿಸ್ತಾನೆ ಇರ್ತೀಯ. ಅಂದರೆ ಯೋಚನೆ ಮಾಡು, ನಿನ್ನ ಅಸ್ತಿತ್ವ ನನ್ನ ಲೈಫಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ. ಆದರೆ ಈ ಸಲ ನಾನು ನಿರ್ಧಾರ ಮಾಡಿದ್ದೀನಿ, ನಾನು ನಿನ್ನನ್ನು ಈ ಸಲ ಸುಮ್ಮನೆ ಹೋಗೋದಕ್ಕೆ ಬಿಡೋದಿಲ್ಲ. ನೀನು ನನಗೆ ಬೇಕೇ ಬೇಕು. ನನಗಾಗೆ ಹುಟ್ಟಿದ್ದು ನೀನು.